ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು, ಸುಭಾಷಿತ. ಕ್ಷಮಿಸು ಎಂಬ ಶಬ್ದ ತಪ್ಪು ಮಾಡಿದಾಗ ಬಳಸಬಹುದೇ ಹೊರತು ವಿಶ್ವಾಸದ್ರೋಹ ಮಾಡಿದ ಸಂದರ್ಭದಲ್ಲಿ ಹೇಗಿದ್ದರೇನು ಅಂತ ಚೆನ್ನಾಗಿ ಇರಬೇಕು. ಅಂತರಂಗ ಚೆನ್ನಾಗಿರಬೇಕು. ಹೇಗೆ ಇರಲಿ, ಕ್ಷಮಿಸು ಎಂಬ ಶಬ್ದ ತಪ್ಪು ಮಾಡಿದಾಗ ಬಳಸಬಹುದೇ ಹೊರತು ವಿಶ್ವಾಸದ್ರೋಹ ಮಾಡಿದ ಸಂದರ್ಭದಲ್ಲಿ ಹೇಗಿದ್ದರೇನು ಅಂತರಂಗ ಚೆನ್ನಾಗಿರಬೇಕು ಅಲ್ವಾ. ಅಂತರಂಗ ಚೆನ್ನಾಗಿಲ್ಲದ್ರೆ ತಪ್ಪು ಮಾಡಿಬಿಟ್ಟು ಕ್ಷಮಿಸಿ ಅಂತ ಹೇಳ್ಬಿಟ್ರೆ ಆಗೋಯ್ತಾ? ತಪ್ಪು ಮಾಡೋದು ಕಂಡರೂ ಕಾಣದಾಗಿ ತಪ್ಪು ಮಾಡಿದರೆ ಮಾತ್ರ ಗೊತ್ತಿದ್ದು ತಪ್ಪು ಮಾಡೋದು ಅದು ಶುದ್ಧ ತಪ್ಪು. ಏನೇ ಕ್ಷಮಿಸು ಅಂತ ಹೇಳಿದ್ರು ಅದು ಕ್ಷಮಾಪಣೆಗೆ ಬರೋದಿಲ್ಲ. ಇವತ್ತು ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ನಾವಿವತ್ತು ಗಣೇಶ ಸೂಕ್ತವನ್ನು ತಿಳ್ಕೊಳ್ಳೋಣ. ಆತೂನ ಇಂದ್ರಕ್ಷುಮಂತಂ ಚಿತ್ರಂ ಗ್ರಾಭಂ ಸಂಗೃಭಾಯ ಮಹಾ ಅಸ್ತಿ ದಕ್ಷಿಣೇನ ವಿದ್ಮಾಹಿತ್ವಾ ತುವಿಕೂರ್ಮಿಂ ತುವಿದೇಷ್ಣುಂ ತುವಿಮಖಂ ತುವಿಮಾತ್ರಮೋಭಿಃ ನಯಿತ್ವಾ ಶೂರದೇವಾನಮರ್ತಾ ಸೋದಿತ್ಸಂಥಂ ಭೀಮಂ ನಗಾಂ ವಾರಯಂತೆ ಏತೋನ್ವಿಂದ್ರಂ ಸ್ಥವಾಮೇಷಾನಂ ವಸ್ವಸ್ವರಾಜಂ ನರಾತಸಾಮರ್ದಿಶನ್ನಃ ಪ್ರಸ್ಥೋ ಓಷದುಪಗಾಸಿ ಸಚ್ಛವಸ್ಸಾಮಗೀಯಮಾನಂ ಅಭಿರಾದಸಾ ಜುಗುರುತು ಆನೋ ಭರ ದಕ್ಷಿಣೇನ ವಿಸವ್ಯೇನ ಪ್ರಭುಷ ಇಂದ್ರಮಾನೋ ವಸೋರ್ನಿರ್ಪಾಕು ಉಪಕ್ರಮಸ್ವಾಭರ ದೃಶತ ದೃಷ್ಣೋ ಜನಾನಾಂ ಅದಾ ಆಶೂಟರಸ್ಯ ವೇದಃ ಇಂದ್ರಯೌನುತೆ ಅಸ್ತಿ ವಾಜೋ ವಿಪ್ರೇಭಿಃ ಸನಿತ್ವಃ ಅಸ್ಮಾಭಿಃ ಸುತನ್ಸನುಹಿ ಸದ್ಯೋ ಜುವಸ್ತೆ ವಾಜಾ ಅಸ್ಮಭ್ಯಂ ವಿಶ್ವಶ್ಚಂದ್ರಾಃ ವಶೈಷು ಮಕ್ಷು ಜನಂತೆ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಃ ಸೀದಸಾದನಂ ನೃಸೀದ ಗಣಪತೆ ಗಣೇಶ ತ್ವಾಮಾಹುರ್ವಿಪ್ರಥಮಂ ಕವೀನಾಂ ನ ಋತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಖವಂಚಿತ್ರಮರ್ಚ ಅಭಿಖ್ಯಾನೋ ಮಖವನ್ನಾದಮಾನಾನ್ಸಕೆ ಭೋದಿ ವಸುಪತೆ ಸಖೀನಾಂ ರಣಕೃತಿ ರಣಕೃತ್ಸತ್ಯಾಶ್ಮಾ ಭಕ್ತೆ ಚಿತಾಭಜ ರಾಯೇ ಅಸ್ಮಾನ್. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತು ಗಣೇಶನ ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಇವತ್ತು ನಾವು ಗಣೇಶನ ಬಗ್ಗೆ ಗಣೇಶ ಸೂಕ್ತವನ್ನು ತಿಳ್ಕೊಂಡಿದ್ದೀವಿ. ನಾವೆಲ್ಲ ಗಣೇಶ ದೇವಸ್ಥಾನಕ್ಕೆ ಹೋಗಿ ಆ ಒಂದು ಮಂತ್ರವನ್ನು ಕೇಳಿ ಭಾಳ ಒಳ್ಳೇದು ಮಾಡ್ತಾನೆ ಗಣೇಶ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಃ ಸೀದಸಾದನಂ. ಈಗ ನಾವು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 5/4/2026 ಭಾನುವಾರ, ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ಚೈತ್ರ ಮಾಸ, ವಸಂತ ಋತು. ತಿಥಿ ತದಿಗೆ, ಬೆಳಿಗ್ಗೆ 9:48. ನಕ್ಷತ್ರ ವಿಶಾಖ, ರಾತ್ರಿ 10:11. ಮಳೆ ರೇವತಿ 2ನೇ ಪಾದ. ಇವತ್ತು ಸಂಕಷ್ಟಹರ ಗಣಪತಿ ವ್ರತ. ರಾಹುಕಾಲ 5 ಗಂಟೆ 2ರಿಂದ 6:35. ಗುಳಿಕ ಕಾಲ 3:30ರಿಂದ 6:05. 3:30ರಿಂದ 5:02. ಯಮಗಂಟ ಕಾಲ 12:26ರಿಂದ 1:58. ಇವತ್ತು ಯಾರು ಹುಟ್ಟುಹಬ್ಬಾಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾಲೋ ಮಾಡಿ. ನಮಸ್ಕಾರಗಳು.